ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಕುರಿತು ನಾನು ಮಾತನಾಡುವುದಿಲ್ಲ. ಇಂತಹ ಪ್ರಶ್ನೆಗಳನ್ನು ಮಾಧ್ಯಮಗಳು ಕೇಳಬಾರದು. ಅದೆಲ್ಲವೂ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಮಾಧ್ಯಮಗಳಲ್ಲಿ ತೋರಿಸಿದಷ್ಟು ಗೊಂದಲವೇನು ಪಕ್ಷದಲ್ಲಿ ಇಲ್ಲ ಎಂದು ಶಿಕ್ಷಣ ಸಚಿವ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಸಿಎಂ ಬದಲಾವಣೆಯ ಬಗ್ಗೆ ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೂ ಹೈಕಮಾಂಡ್ ಅದನ್ನು ತೆಗೆದುಕೊಳ್ಳುತ್ತದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಕುರಿತು ಹೈಕಮಾಂಡ್ ಹೇಳುತ್ತದೆ. ವಿರೋಧ ಪಕ್ಷದವರು ಏನು ಬೇಕಾದರೂ ಹೇಳುತ್ತಾರೆ. ವಿರೋಧ ಪಕ್ಷದವರು ಮೊದಲು ಅವರ ಬಾಗಿಲು ನೋಡಿಕೊಳ್ಳಲಿ. ಅವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದು ಬೇಡ. ನಿಮ್ಮ ಕೆಲಸ ಮಾಡಿ ಎಂದು ಪಕ್ಷ ಹೇಳಿದೆ. ಹೈಕಮಾಂಡ್ ಬಾಯಿ ಮುಚ್ಚಿಕೊಂಡು ಇರಿ ಎಂದು ಹೇಳಿದೆ. ನಾನು ಹಾಗೆಯೇ ಇರುತ್ತೇನೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಾಧ್ಯಮದಲ್ಲಿ ಇದ್ದಷ್ಟೇ ಕಾಣಲ್ಲ ನನಗೆ. ಮಾಧ್ಯಮದಲ್ಲಿ ಸ್ವಾಭಾವಿಕವಾಗಿ ನೀವೆಲ್ಲ ತೋರಿಸ್ತಾ ಇದ್ದೀರಿ. ಬಟ್ ಏನೇ ತೀರ್ಮಾನ ಆದ್ರೂ ಕೂಡ ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಯಾವತ್ತೂ ಕೂಡ ಎಲ್ಲರೂ ಕೂಡ ಅದು ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಇದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ನಾನು ಮಾಡಿಲ್ಲ. ಸೊ ಮುಂದೆ ನಿಮಗೆ ಮಾಡ್ತಕ್ಕಂಥದ್ದೆಲ್ಲ ನಿಮ್ಮ ಪ್ರಶ್ನೆನೇ ನೀವೇ ಇಟ್ಕೊಂಡ್ರೆ ಒಳ್ಳೆಯದು ಅಂಥೇಳಿ ನಿಮ್ಮ ವಿಶ್ಲೇಷಣೆಗಳನ್ನು ಹಾಗೆ ಕಂಟಿನ್ಯೂ ಮಾಡಿ. ಎಲ್ಲ ಅದೆಲ್ಲದೂ ಕೂಡ ಹೈಕಮಾಂಡ್ ಅವರಿಗೇ ಅಧಿಕಾರ ಇರೋದು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ಮತ್ತು DCM ಅವರು ಹೇಳಿದ್ದಾರೆ. ಅದನ್ನು ನಾವು ಕೂಡ ಎಲ್ಲರೂ ಹೇಳ್ತೀವಿ. ಅದಕ್ಕೆ ಪ್ರತಿಭಾಸ ಅಲ್ಲ, ಡೆಲ್ಲಿಯವ್ರ ಹತ್ರ ಕೀಲಿಕ್ಕೆ ಇದೆ ಅಂತ ಹೇಳಿದರೆ ನೀವು ನನಗೆ ಪ್ರಶ್ನೆ ಕೇಳಿದರೆ ಏನಾರು ಆಗುತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಏನೋ ಮಾಧ್ಯಮದಲ್ಲಿ ನೋಡಿದೆ. ನಾನು DCM ಅವ್ರು ನಾನು ಹಾಕಿಲ್ಲ ಅಂದರು. ಸೊ ಅದಾದಮೇಲೆ ನೀವು CM ಅವ್ರದ್ದು ಅಂತ ತೋರಿಸ್ತೀರಿ. ನೀವು ಹೇಳೋದನ್ನ ಯಾವಾಗ ಬೆಳಗ್ಗೆಯಿಂದ ಸಾಯಂಕಾಲ ಒಂದು 5-6 ಪಾರ್ಟ್ಸ್ ಸೀರಿಯಲ್ಸ್ ಆಗಿಬಿಟ್ಟಿರ್ತದೆ. ನಿಮ್ಮದು ನೋಡಿ ನನಗೆ ಕನ್ಫ್ಯೂಷನ್ನು, ನಾವೇನು ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿದ್ದೀನಿ. ನಾನು ಹೇಳಲಿಕ್ಕೆ ಒಂದು ನಿಮಿಷ. ಇದನ್ನು ವಿರೋಧ ಪಕ್ಷದವ್ರು ಹೇಳೋದು, ನಮ್ಮ ಪಕ್ಷದವ್ರು ಯಾರು ಹೇಳ್ತಾ ಇಲ್ಲ. ವಿರೋಧ ಪಕ್ಷದವ್ರಿಗೆ ಇನ್ನೇನು ಕೆಲಸ? ಅವ್ರದ್ದು ಎಷ್ಟು ಬಾಗಿಲಿದಾವಂತ ಅವ್ರ ಪಕ್ಷಕ್ಕೆ, ಅವ್ರ ಬಾಗಿಲನ್ನ ನೋಡ್ಕೊಳ್ಳಿ. ಕರೆಕ್ಟ್ ತಾನೆ? ಅವ್ರ ಬಾಗಿಲನ್ನು ಅವ್ರು ನೋಡ್ಕೊಳ್ಬೇಕಾಗತ್ತೆ. ಆದರೆ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಏನೇನು ನಮ್ಮ ಡ್ಯೂಟೀಸ್ ಇದೆ ಅದು ಮುಖ್ಯಮಂತ್ರಿಗಳಿಂದ ಹಿಡಿದು ನನ್ನ ಶಾಸಕರಿರ್ಬೋದು, ಮಂತ್ರಿಗಳು ಇರ್ಬೋದು, ನಮ್ಮಂಥವ್ರು ನಮ್ಮ ಕೆಲಸಗಳನ್ನು ನಾವೆಲ್ಲರೂ ಕೂಡ ಅದನ್ನು ಹೇಳಿದ್ದಾರೆ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಅದನ್ನು ನಾವು ಮಾಡ್ತಾಯಿದ್ವಿ. ನಿನ್ನೆನೂ ಕೂಡ ಸಾಕಷ್ಟು ನಿರ್ಧಾರಗಳನ್ನು ಸಚಿವ ಸಂಪುಟದಲ್ಲೂ ಕೂಡ ಭಾಳ ಅನ್ಯೋನ್ಯವಾಗಿ ಭಾಳ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ರೀ, ನಾನು ಏನಂತ ಇದ್ದೀನಿ, ಈ ಚರ್ಚೆ ಎಲ್ಲ ಡೆಲ್ಲಿಯಲ್ಲಿರಬೇಕಾದ್ರೆ ನೀವು ನಮಗೆ ಕೇಳಿದರೆ ಹೇಗೆ? ಯಾರೋ ಒಬ್ಬರು ಉತ್ತರ ಕೇಳ್ತಾರೆ ಪ್ರಶ್ನೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿ ನೀವು ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಎಲ್ಲದೂ ಕೂಡ ತೀರ್ಮಾನ ಹೈಕಮಾಂಡ್. ಈಗ ಸದ್ಯಕ್ಕೆ ಹೈಕಮಾಂಡ್ ಅವ್ರು ಹೇಳಿರೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಏನಾರು ಹಂಗಿದ್ರೆ ನಾವು ತೀರ್ಮಾನ ಮಾಡ್ತೀವಿ. ಬಾರ್ದು ಅಂತ ನಿಮಗೇನು ಹೊಟ್ಟೆ ಕಿಚ್ಚ? ಆಗಲಿ ತಗೊಳ್ಳಿ, ನಾವೇನು ಬೇಡ ಅಂತೀವ? ಅದೆಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಅದನ್ನೆಲ್ಲದೂ ಕೂಡ ನಾವು ಸ್ವಾಗತ ಮಾಡಬೇಕಾಗ್ತದೆ, ಯಾರೇ ಆಗಲಿ. ಅದನ್ನೇನು ನೋಡಿ, ವಿರೋಧ ಪಕ್ಷದವರಿಗೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನನಗೆ ಕೆಲಸ ಕಾರ್ಯಗಳಿದ್ದಾವೆ, ನಿಮಗೂ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದಾವೆ, ಅದನ್ನ ತಗೊಳ್ಳಿ. ವಿರೋಧ ಪಕ್ಷದವರು ಅವರಿಗೆ ಕಿಟಕಿನೇ ಇಲ್ಲ, ಬರೀ ಬಾಗಿಲಾಗ್ಬಿಟ್ಟಾವೆ ಅವರಿಗೆ. ಅವು ಏನೇನು ಕಿಟಕಿಗಳಿದ್ದಾವೆ ಎಲ್ಲ ಬಾಗಿಲು ಕನ್ವರ್ಟ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಎತ್ತಲಾಗಿ ಹೋಗ್ಬೇಕಂತಲೇ ಗೊತ್ತಿಲ್ಲ. ಅದಕ್ಕೆ ನಮ್ಮ ಕಡೆಗೆ ಇತ್ಲಾಗ ನೋಡೋಕ್ಕೆ ಹೋಗ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಕ್ಕೆ ಹೋಗಬೇಡಿ.